ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಹರಾಜು ಪ್ರಕ್ರಿಯೆ ಈ ಬಾರಿ ದುಬೈನಲ್ಲಿ ಭರ್ಜರಿಯಾಗಿ ನಡೆಯಿತು. ಕ್ರಿಕೆಟ್ ಪ್ರೇಮಿಗಳು ಮಾತ್ರವಲ್ಲ, ಫ್ರಾಂಚೈಸಿಗಳಿಗೂ ಸಹ ಈ ಹರಾಜಿನ ಮೇಲೆ ಅಪಾರ ನಿರೀಕ್ಷೆ ಇಟ್ಕೊಂಡಿದ್ರು. ನಿರೀಕ್ಷೆಯಂತೆ ಹರಾಜು ಹಲವು ಅಚ್ಚರಿಗಳು, ಹೊಸ ದಾಖಲೆಗಳು ಮತ್ತು ದೊಡ್ಡ ಸ್ಟಾರ್ ಆಟಗಾರರ ನಿರಾಸೆಗಳೊಂದಿಗೆ ಮುಕ್ತಾಯವಾಯಿತು. ಕೆಲವರು ಕೋಟ್ಯಾಂತರ ರೂಪಾಯಿಗಳಿಗೆ ಮಾರಾಟವಾಗಿ ಸುದ್ದಿಯಾದ್ರೆ, ಇನ್ನು ಕೆಲ ವಿಶ್ವ ದರ್ಜೆಯ ಆಟಗಾರರು ಅನ್ಸೋಲ್ಡ್ ಆಗಿರೋದು ಚರ್ಚೆಗೆ ಕಾರಣವಾಗಿದೆ. ಈ ಹರಾಜಿನ ಅತಿದೊಡ್ಡ ಆಕರ್ಷಣೆಯಾಗಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಹೊರಹೊಮ್ಮಿದ್ರು. ಅವರು 25.20 ಕೋಟಿಗೆ ಮಾರಾಟವಾಗಿ IPL ಇತಿಹಾಸದಲ್ಲೇ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎಂಬ ದಾಖಲೆಯನ್ನ ಬರೆದರು. ಅವರನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ KKR ತಂಡ ಖರೀದಿಸಿತು. ಅದೇ ತಂಡ ಶ್ರೀಲಂಕಾದ ವೇಗದ ಬೌಲರ್ ಮತೀಶ ಪತಿರಾಣ ಅವರನ್ನ 18 ಕೋಟಿಗೆ ಪಡೆದುಕೊಂಡಿತು. ಇದರೊಂದಿಗೆ ಪತಿರಾಣ IPL ಹರಾಜಿನಲ್ಲಿ ಅತ್ಯಂತ ದುಬಾರಿ ಶ್ರೀಲಂಕಾ ಆಟಗಾರ ಎಂಬ ಹೊಸ ದಾಖಲೆಯನ್ನ ನಿರ್ಮಿಸಿದ್ರು. ಭಾರತೀಯ ಆಟಗಾರರ ಪೈಕಿ ಅನ್ಕ್ಯಾಪ್ಡ್ ಯುವಕರಿಗೆ ಈ ಬಾರಿ ಭರ್ಜರಿ ಬೆಲೆ ಸಿಕ್ಕಿತು. ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ತಲಾ 14.20 ಕೋಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸೇರಿದ್ರು. ಈ ಇಬ್ಬರನ್ನ ಭವಿಷ್ಯದ ಪ್ರಮುಖ ಆಟಗಾರರಾಗಿ ನೋಡಲಾಗ್ತಿದೆ. ಅನುಭವಿ ಆಟಗಾರರಾದ ರವೀಂದ್ರ ಜಡೇಜಾ ಮತ್ತು MS ಧೋನಿ ಅವರ ಜಾಗಕ್ಕೆ ಇವರನ್ನ ಸೇರ್ಪಡೆ ಮಾಡಲಾಗ್ತಿದೆ. ಸದ್ಯ CSK ಈ ಯುವ ಪ್ರತಿಭೆಗಳ ಮೇಲೆ ದೊಡ್ಡ ಹೂಡಿಕೆ ಮಾಡಿದೆ ಅಂತ ಹೇಳ್ಬಹುದು. ಇತರೆ ತಂಡಗಳ ಖರೀದಿಯು ಗಮನ ಸೆಳೆದಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಅಕಿಬ್ ನಬೀಧರ್ ಅವರನ್ನ 8.40 ಕೋಟಿಗೆ ಖರೀದಿಸಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿಗೆ ಪಡೆದುಕೊಂಡಿತು. ವಿಶೇಷ ಅಂದ್ರೆ ಹಿಂದಿನ ಹರಾಜ್ನಲ್ಲಿ ಅವರನ್ನ 23.75 ಕೋಟಿಗೆ ಪಡೆದುಕೊಂಡಿದ್ರು. ಆದ್ರೆ ಈ ಬಾರಿ ಅವರ ಬೆಲೆ ಕುಸಿದಿರೋದು ಹರಾಜಿನಲ್ಲಿ ಕಂಡು ಬಂದಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಬಾರಿ ಅತ್ಯಂತ ಚಟುವಟಿಕೆಯ ತಂಡವಾಗಿ ಕಾಣಿಸಿಕೊಂಡಿತು. ಗ್ರೀನ್, ಪತಿರಾಣ ಜೊತೆಗೆ ಮುಸ್ತಫಿಜುರ್ ರೆಹಮಾನ್, ಟಿಮ್ ಸಿಫಾರ್ಟ್, ರಚಿನ್ ರವೀಂದ್ರ ಸೇರಿದಂತೆ ಹಲವು ಪ್ರಮುಖ ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ರಾಜಸ್ಥಾನ್ ರಾಯಲ್ಸ್, ಲಕ್ನೋ, ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್, ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ಕೂಡ ತಮ್ಮ ತಂಡಗಳ ಸಮತೋಲನ ಹೆಚ್ಚಿಸುವ ನಿಟ್ಟಿನಲ್ಲಿ ಆಯ್ಕೆಗಳನ್ನ ಮಾಡಿಕೊಂಡವು. ಆದ್ರೆ ಈ ಹರಾಜಿನ ಮತ್ತೊಂದು ದೊಡ್ಡ ಚರ್ಚೆಯ ವಿಷಯ ಏನಂದ್ರೆ ಅನ್ಸೋಲ್ಡ್ ಆಟಗಾರರ ಪಟ್ಟಿ. ಡೇವೋನ್ ಕಾನ್ವೆ, ಸ್ಟೀವ್ ಸ್ಮಿತ್, ಜಾನಿ ಬೈರ್ಸ್ಟೋ, ಮಹೇಶ್ ತೀಕ್ಷ್ಣ, ಮುಜಿಬ್ ಉರ್ ರೆಹಮಾನ್, ಡ್ಯಾಲಿರ್ ಮೀಚೆಲ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಖ್ಯಾತಿಯ ಆಟಗಾರರು ಮಾರಾಟವಾಗದೆ ಉಳಿದ್ರು. ಇದರಿಂದ ಆಟಗಾರರ ಪ್ರಸ್ತುತ ಫಾರ್ಮ್, ಇತಿಹಾಸ ಮತ್ತು ತಂಡಗಳ ತಂತ್ರ ಹರಾಜಿನಲ್ಲಿ ಎಷ್ಟು ಮುಖ್ಯ ಎನ್ನುವುದು ಸ್ಪಷ್ಟವಾಯಿತು. ಒಟ್ಟಾರೆ IPL 2026ರ ಮಿನಿ ಹರಾಜು ಪ್ರಕ್ರಿಯೆ ಯುವ ಪ್ರತಿಭೆಗಳ ಮೆರುಗು, ದಾಖಲೆ ಮೊತ್ತವನ್ನ, ಅನುಭವಿಗಳ ನಿರಾಸೆ ಮತ್ತು ಫ್ರಾಂಚೈಸಿಗಳ ದೀರ್ಘಕಾಲೀನ ತಂತ್ರಗಳ ಸ್ಪಷ್ಟ ಚಿತ್ರಣವನ್ನ ನೀಡಿತು. ಈಗ ಎಲ್ಲರ ಗಮನ ಮುಂದಿನ ಸೀಸನ್ ಮೇಲಿದೆ. ಈ ದುಬಾರಿ ಖರೀದಿಗಳು ಮೈದಾನದಲ್ಲಿ ಹೇಗೆ ಪ್ರದರ್ಶನ ನೀಡುತ್ತವೆ, ಯುವ ತಂಡಗಳ ತಂತ್ರಫಲ ಹೇಗೆ ನಡೆಯುತ್ತೆ ಎಂಬುದನ್ನ ಕಾದು ನೋಡೋದೇ ಅಭಿಮಾನಿಗಳಿಗೆ ಮುಂದಿನ ದೊಡ್ಡ ಕುತೂಹಲದ ಸಂಗತಿಯಾಗಿದೆ. ಈ ಒಂದು ಹರಾಜಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.